ಇದೊಂದು ಟ್ರೂ ಸ್ಟೋರಿ ಆಧಾರಿತವಾದ ಸಿನಿಮಾ. ಇಟ್ಸ್ ಓಕೆ, ಅಫ್ಕೋರ್ಸ್ ಇರಲೇಬೇಕು ಫಿಲಾಸಫಿ ಅಂತ ಅನ್ನೋದು. ಒಂದು ಓದಿರೋರಿಗೆ ಇವ್ರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ, ಎಲ್ಲರಿಗೂ ಗೊತ್ತಿರೋಲ್ಲ. ಸೊ ಇದು ಮೆಹಬೂಬಾ ಸಿನಿಮಾ ಒಂದು ಟ್ರೂ ಲವ್ ಸ್ಟೋರಿ ಅಂತ ಹೇಳ್ತಿದ್ದಾರೆ. ಸೊ ನಾಜಿಯಾ ಬಾನು, ಇಲ್ಲಿವರೆಗೂ ನೀವು ಈ ರೀತಿ ನೈಜ ಘಟನೆ ಆಧಾರಿತ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ ಮೇ ಬಿ. ಸೊ ಆ ಪಾತ್ರವನ್ನು ಮಾಡಿದಾಗ ನೀವೇನಾದರೂ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸೊ ಆ ಥರದ್ದು ಏನಾದರೂ ಟ್ರೈ ಮಾಡಿದ್ರೆ ಹೇಗೆ ಏನು ಅಂತ? ಇದು ಕೇರಳದಲ್ಲಿ ನಡೆದಿದ್ದ ಕತೆ ಆಗಿದ್ದರಿಂದ ನನಗೆ ಅಲ್ಲಿ ಹೋಗೋದಕ್ಕೆ ಆಕ್ಸೆಸ್ ಇರಲಿಲ್ಲ. ಶಶಿ ಅವರು ಅವ್ರನ್ನೆಲ್ಲರನ್ನು ಮೀಟ್ ಮಾಡಿದರು. ಅವರು ನಮಗೆ ಅವ್ರದ್ದು ಡೀಟೇಲ್ಸು, ಗ್ಲಿಮ್ಸು, ಅವ್ರು ಮಾತಾಡಿದ ಡಿಸ್ಕಷನ್ಸ್ ಎಲ್ಲವನ್ನೂ ನಮಗೆ ಹೇಳಿದ್ರಿಂದ ಸ್ವಲ್ಪ ಪರಿಚಯ ಆಯಿತು. ಚೆನ್ನಾಗಿ ಪಾತ್ರವನ್ನು ನನಗೆ ಡೈರೆಕ್ಟರ್ ಸ್ಕ್ರಿಪ್ಟ್ನಲ್ಲೇ ತುಂಬ ಚೆನ್ನಾಗಿ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಟ್ಟಿದ್ದರಿಂದ ನನಗೆ ಸಹಾಯ ಆಯಿತು. ಬಟ್ ನಾನು ರಿಯಲ್ ಬೇಸ್ಡ್ ಸ್ಟೋರೀಸ್ಗಳಲ್ಲಿ ಮಾಡಿದ್ದೀನಿ. ಇಂದಿನ ಸಿನಿಮಾ ಗೌಳಿನಲ್ಲೂ ಕೂಡ ಇಟ್ ವಾಸ್ ಎ ಇನ್ಸಿಡೆಂಟ್ ವಿಚ್ ಹ್ಯಾಪೆಂಡ್. ಆ ಹಳ್ಳಿನಲ್ಲಿ ನಡೆದಂಥ ಒಂದು ಘಟನೆ ಆಧಾರಿತವಾಗಿ ಮಾಡಿದ್ದು. ಕನ್ನಡಿಗ ಕೂಡ ಅದು ಕನ್ನಡ ಭಾಷೆ ಲಿಪಿ ಹೇಗೆ ಹುಟ್ಕೊಳ್ತು, 1850s ಹೇಗೆ ನಮ್ಮ ಕನ್ನಡ ಲಿಪಿ ಡಿಕ್ಷನರಿ ಹೇಗಾಯಿತು ಅನ್ನೋದ್ರ ಮೇಲೆ ಮಾಡಿದ್ದು. ಆ್ಯಂಡ್ ಗೊಂಬೆಗಳಲ್ಲೂ ಕೂಡ ಒಂದು ಟ್ರೂ ಇನ್ಸಿಡೆಂಟ್ ಅಥವಾ ಕ್ಯಾರೆಕ್ಟರ್ಸ್ಗಳು ಇದ್ದಿದ್ದನ್ನು ನೋಡಿ ಅದನ್ನು ಪಾಸಿಟಿವ್ ಆಗಿ ಜನಕ್ಕೆ ಕೊಡಬೇಕು, ಆ ಬದುಕನ್ನು ನಾವು ಹೇಗೆ ಪಾಸಿಟಿವ್ ಆಗಿ ಪ್ರೀತಿ ತುಂಬ್ತೀವಿ ಆ ಬದುಕಿಗೆ ಅಂತ ಹೇಳೋಕ್ಕೆ ಗೊಂಬೆಗಳೆಲ್ಲ ಸಿನಿಮಾ ಮಾಡಿದ್ದು. ಸೊ ಹಾಗಾಗಿ ಎವ್ರಿಥಿಂಗ್ ಸಿನಿಮಾ ಅನ್ನೋದು ಒಂದು ರಿಫ್ಲೆಕ್ಷನ್, ಒಂದು ಕನ್ನಡಿ ಅಷ್ಟೇ. ನಾವು ಸಮಾಜದಲ್ಲಿ ಏನು ನಡೀತಿದೆ ಅದನ್ನೇ ನಾವು ಹೇಳ್ತಿದ್ದೀವಿ. ನಾವು ಹೊಸದಾಗಿ ಬೇರೆ ಎಲ್ಲಿಂದಲೂ ನಾವೇನು ಸೃಷ್ಟಿ ಮಾಡೋಕ್ಕಾಗಲ್ಲ. ಸೃಷ್ಟಿಕರ್ತ ಏನು ಆಲ್ರೆಡಿ ಕೊಟ್ಟಿದ್ದಾನೆ ಅದನ್ನು ನಾವು ಮತ್ತೆ ನಿಮ್ಮ ಮುಂದೆ ಅದನ್ನೇ ಇಡ್ತಾ ಇದ್ದೀವಿ ಅಷ್ಟೇ. ಎಲ್ಲವೂ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಸಮಾಜದ ಒಂದು ಮಿರರ್ ಅಷ್ಟೇ. ಯಾವುದೂ ಇಲ್ಲಿಲ್ಲದೆ ಇರೋದು ನಮಗೆ ನಾವೆಲ್ಲಿಂದ ಸೃಷ್ಟಿ ಮಾಡೋದು. ವಿ ಆರ್ ನಾಟ್ ಸೈಂಟಿಸ್ಟ್ ಅಲ್ವಾ, ವಿ ಆರ್ ಆರ್ಟಿಸ್ಟ್. ಓಕೆ, ಈ ಅನ್ಯ ಧರ್ಮದ ಲವ್ ಸ್ಟೋರಿಗಳಂತ ಅಂದಾಗ ಸಾಕಷ್ಟು ಬಂದಿದೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ. ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಈ ಥರ ಸಿನಿಮಾ ಇಷ್ಟ ಅಂತ ಅಂದರೆ ಯಾವುದು ಅಂತ? ಅಂದರೆ ಲವ್ ಸ್ಟೋರಿಗಳು ಇನ್ ಜನರಲ್ ಈ ಥರ ಧರ್ಮದ ಬಗ್ಗೆ ಲವ್ ಸ್ಟೋರಿಗಳು ಬಂದಿದೆಯಲ್ಲ, ಆ ಥರದ್ದು ಏನಾದರೂ ನಿಮ್ಗೆ ನೆನಪಿದೆಯಾ? ಯಾವುದಾದ್ರೂ ಸಿನಿಮಾಗಳು ಇಷ್ಟನಾ? ಬಾಂಬೆ? ಖಂಡಿತವಾಗ್ಲೂ ಇಷ್ಟ. ಅಂದರೆ ಬರೀ ಸಿನಿಮಾ ಅಂತ ನೋಡಿದಾಗ ಆ ಥರ ಕಥೆಗಳಲ್ಲಿ ಅದೊಂದು ಕಾನ್ಫ್ಲಿಕ್ಟ್ ಆಗಿ ಬರುತ್ತೆ. ಬಟ್ ಪ್ರೀತಿ ಅಂತ ತೊಗೊಂಡಾಗ ಎಲ್ಲದರಲ್ಲೂ ಅದನ್ನೇ ಹೊರಟಿರೋದು, ಎಲ್ಲವನ್ನ ಮೀರಿದ್ದು ಬದುಕಿನಲ್ಲಿ ಬೇಕಾಗಿರೋದು ಪ್ರೀತಿ ಅಂತ. ಡೆಫಿನೆಟ್ಲಿ ನನಗೆ ಬಾಂಬೆ ತುಂಬ ಇಷ್ಟ. ಹಾಗೆ ಎಷ್ಟೊಂದು ಸಿನಿಮಾಗಳಿದೆ, ಮೇ ಬಿ ಈ ಕ್ಷಣಕ್ಕೆ ನೆನಪಾಗದೇ ಇರ್ಬೋದು. ನನಗಿಷ್ಟ ಲವ್ ಸ್ಟೋರೀಸ್, ನಾನು ತುಂಬ ನೋಡ್ತೀನಿ. ಐ ಗೆಟ್ ಕನೆಕ್ಟ್ ವಿತ್ ಲವ್. ಇವತ್ತು ನಿಮ್ಮ ಹೀರೋ ಕಣ್ಣೀರು ಹಾಕಿದ್ರು ಸ್ಟೇಜ್ ಮೇಲೆ. ಸೊ ನೀವು ಅವ್ರ ಜೊತೆನೇ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ. 3 ವರ್ಷ ಆಗಿರ್ಬೋದು, ಮೇ ಬಿ ಜಾಸ್ತಿನೇ ಆಗಿರ್ಬೋದು. ಸೊ ಈಗಿನ ಸದ್ಯದ ಪರಿಸ್ಥಿತಿನಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡೋದು ಅಂದರೆ, ಆ್ಯಕ್ಟಿಂಗ್ ಮಾಡೋದಕ್ಕಿಂತ ನಿರ್ಮಾಣ ಮಾಡೋದು ಅಂದರೆ ತುಂಬ ಟಫ್ ಪರಿಸ್ಥಿತಿ ಇದೆ. ಸೊ ಅವರು ಕಣ್ಣೀರು ಹಾಕಿದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ನನಗೂ ತುಂಬ ಅದು ಶಾಕಿಂಗ್ ಆಗಿತ್ತು ವೇದಿಕೆ ಮೇಲೆ ನಡೆದಿತ್ತು. ಅಂದರೆ ಅವರಷ್ಟು ಭಾವಕರಾಗಿದ್ದು, ಕಂಟ್ರೋಲ್ ಇಲ್ದಂಗೆ ಆಗಿದ್ದು ಏನು ಹೇಳ್ತಿದೆ ಅಂದರೆ, ಅವ್ರಿಗೆ ಇಷ್ಟು ವರ್ಷ ಆ ಜರ್ನಿನೇ ಹೇಳ್ತಿದೆ. ಇಷ್ಟು ವರ್ಷದಿಂದ ಅದನ್ನು ಕಾಪಾಡ್ಕೊಂಡು ಬರ್ತಿದಾರಲ್ವ, ಅದು ಒಂದು ಮೂಮೆಂಟಲ್ಲಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಎಕ್ಸಾಸ್ಟ್ ಆಗಿ ಹೋಗ್ತೀವಿ. ಬಿಕಾಸ್ ಐ ರಿಮೆಂಬರ್ ಅವ್ರು ಆಗ್ತಿರೋ ಎಫರ್ಟ್ಸ್ ಸಿನಿಮಾ ನಿಲ್ಲಿಸ್ಕೊಳ್ಳೋದಕ್ಕೋಸ್ಕರ, ಹೊರಗೆ ತರೋದಕ್ಕೋಸ್ಕರ, ಮತ್ತು ಆಯ್ಕೆ ಮಾಡ್ಕೊಂಡಿರೋ ಕತೆ ಇದೆಯಲ್ಲ ಅದು ಕೂಡ. ಸೊ ಎಲ್ಲವೂ ಸೇರಿ ಅವ್ರಿಗೆ ಈ ಸಿನಿಮಾನ ನಾವು ತೆರೆ ಮೇಲೆ ತರೋದಕ್ಕೆ ತುಂಬಾ ಹೋರಾಟ ಮಾಡ್ತಿದ್ದಾರೆ. ಆ್ಯಂಡ್ ವಿ ನೋ ಶಶಿ ಅವ್ರನ್ನ ನಾವು ಬಿಗ್ ಬಾಸಿಂದ ನೋಡ್ಕೊಂಡು ಬರ್ತಿರೋದ್ರಿಂದ ಅವರೆಷ್ಟು ಹಠವಾದಿ, ಹಿಡ್ದಿದ್ದ ಕೆಲಸ ಯಾವತ್ತೂ ಅಲ್ಲಿಗೆ ಬಿಟ್ಟು ಹೋಗೋ ಮನುಷ್ಯ ಅಲ್ಲ. ಈಸ್ ಆಲ್ವೇಸ್ ಗೋ ಗೆಟ್. ಸೊ ಹಠ ಇದೆ, ಛಲ ಇದೆ. ಬೇರೆ ಯಾರೋ ಆಗಿದ್ದಿದ್ರೆ ಡೆಫಿನೆಟ್ಲಿ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಆಗಿರ್ತಿರ್ಲಿಲ್ಲ. ಸೊ ಅವರಾಗಿರೋದಕ್ಕೆ ನಿಜವಾಗ್ಲೂ ಈ ಸಿನಿಮಾನ ಇಲ್ಲಿವರೆಗೂ ತೊಗೊಂಬಂದು ನಿಲ್ಲಿಸಿದ್ದಾರೆ ಅನಿಸುತ್ತೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವ್ರು ಏನಕ್ಕೆ ಅಷ್ಟು ಭಾವುಕರಾದರು ಅನ್ನೋದು ನಂಗೆ ಅರ್ಥ ಆಗುತ್ತೆ. ಈಸಿ ಅಲ್ಲ, ನಾವು ಬರ್ತೀವಿ, ಶೂಟಿಂಗ್ ಮಾಡ್ತೀವಿ, ಹೋಗ್ತೀವಿ, ಡಬ್ಬಿಂಗ್ ಮಾಡ್ತೀವಿ. ಬಟ್ ಸಿನಿಮಾದ ಫಸ್ಟ್ ಇದರಿಂದ ಕೊನೆವರೆಗೂ ನಿಂತು ಎಲ್ಲವನ್ನೂ ಸಂಭಾಳಿಸಿ, ಎಲ್ಲರನ್ನೂ ಸಂಭಾಳಿಸಿ, ಎಲ್ಲ ಪರಿಸ್ಥಿತಿಯನ್ನು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಬೆಳೆಸಿ ಅಲ್ಲಿ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅದರದ್ದು ಕಷ್ಟ, ನೋವು, ದುಃಖಗಳು. ಎಲ್ಲರೂ ಲೀಡ್ರ್ ಆಗೋದಕ್ಕಾಗಲ್ಲ ಅಲ್ವ. ಸೊ ಕೆಲವ್ರಿಗೆ ಮಾತ್ರ ಕೆಪಾಸಿಟಿ ಇರುತ್ತೆ. ಸೊ ಆ ರೀತಿ ಈ ಸಿನಿಮಾವನ್ನು ಒಬ್ಬ ನಾಯಕನಾಗಿ, ನಿಜವಾಗ್ಲೂ ಒಬ್ಬ ಸಿನಿಮಾಗೆ ಅಷ್ಟೇ ಅಲ್ಲ ನಾಯಕ ಅವರು. ಆ್ಯಕ್ಚುಲಿ ನಾನಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇಡೀ ತಂಡವನ್ನು ಮತ್ತೆ ಒಗ್ಗೂಡಿಸಿ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ ಅವರು ಮೆಹಬೂಬಾ ಸಿನಿಮಾನ. ಸೊ ನಿಜವಾಗ್ಲೂ ಆ ನಾಯಕನ ಪಾತ್ರನ ತೆರೆ ಮೇಲೆ ಅಷ್ಟೇ ಅಲ್ಲ, ತೆರೆ ಹಿಂದೆನೂ ನಿಭಾಯಿಸಿ ಇವತ್ತು ನಿಂತ್ಕೊಂಡು ಜೊತೆಗೆ ಎಲ್ಲರನ್ನೂ ಜೊತೆ ಕರ್ಕೊಂಡು ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಯಾ, ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಆಲ್ ದಿ ಬೆಸ್ಟ್. ನಿಮ್ಮ ಸಪೋರ್ಟ್, ಟಿವಿ9 ಸಪೋರ್ಟ್ ಖಂಡಿತ. ಸೊ ನೋಡಿದ್ರಲ್ಲ, ಇದಿಷ್ಟು ಪಾವನ ಅವರ ಮಾತು. ಮಾರ್ಚ್ 15 ಮೆಹಬೂಬಾ ಸಿನಿಮಾ ಬರ್ತಾ ಇದೆ. ಸೊ ಪಾವನರನ್ನು ನೋಡಿ ಎಲ್ಲರೂ ಪಾವನರಾಗಿ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.